ಎಲ್ಲೊಂದು ಕಡೆ ಪ್ರೇರೇಪಣೆ ನೋಡಿ, ಆಗ್ತಾ ಇರುವಂತ ಯಾವ ರಾಷ್ಟ್ರದ ಆರಿಸ್ಬಾರ್ದ ನಮಗೆ ಅವ್ರದ್ದು ವಿರೋಧ ಇರಬೇಕು. ಲೈಕ್ ಪಾಕಿಸ್ತಾನದ ಧ್ವಜ ಹಾರಿಸಿ ನಾವು ವಿರೋಧ ಮಾಡ್ತೀವಿ. ಈಗ ಎಲ್ಲ ಮುಸ್ಲಿಮರು ಎಲ್ಲರೂ ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ. ಅವ್ರು ಪ್ಯಾಲೆಸ್ತಾನಿ ವಿರೋಧಿ ಇರ್ಬೋದು, ಭಾರತೀಯ ವಿರೋಧ ಅಲ್ಲರಲ್ಲ. ಪ್ಯಾಲೆಸ್ತಾನಿ ಅವ್ರವ್ರ ರಾಜ್ಯಗಳು ಇರ್ಬೋದು. ಈಗ ನಮಗೆ ಎನಿಮಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು. ಈಗ ಎಲ್ಲ ಮುಸ್ಲಿಂ ಕಂಟ್ರಿ ಯಾವ್ದು ಆರಿಸ್ರೆ ಒಂದೊಂದ್ಸಲ ಫ್ರೆಂಡ್ಲಿ ಕಂಟ್ರಿ ಇರ್ತಾವೆ ಕೆಲವು. ಸೊ ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ಬಾರ್ದು. ಸರ್ ಏನು ಕ್ರಮ ತಗೋತೀರ ಅಂತ ಸರ್ ಅಂಥವ್ರ ವಿರುದ್ಧ? ಅದು ಇದ್ರೆ ಆಗ್ತಾರೆ, ಕ್ರಮಕ್ಕೆ ಆಗ್ತಾರೆ. ಪಾಕಿಸ್ತಾನ ಜೆಂಡ ಆದ್ರೆ ತೊಗೊಳ್ತಾರೆ. ದೇಶದ ವಿರೋಧ ಕೂಗಿರೋ ಕ್ರಮ ತೆಗಿತಾರೆ. ಅವೆಲ್ಲ ರೂಟೀನ್ ಪ್ರೊಸೆಸ್ಸು. ಅದನ್ನೆಲ್ಲ ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ. ಅದಕ್ಕಿದ್ರೆ ಪೊಲೀಸ್ ಆ್ಯಕ್ಟ್ ಮಾಡೇ ಮಾಡ್ತಾರೆ. ಹೋರಾಟ ಸರ್, ವಕೀಲರು ಕೂಡ ಈಗ ಬೀದಿಗಳಿಗಿದ್ದಾರೆ. ಎಲ್ಲ ಯಾರು ಕೂಡ ಅದು ಕಾನೂನಿನಲ್ಲಿ ಅದಕ್ಕೇನು ಅವಕಾಶ ಇದೆ ಚೆಕ್ ಮಾಡಬೇಕು. ಹಿಂದಿನ ಸರ್ಕಾರ ಕೂಡ ಮಾಡೋ ಅಂತ ಹೇಳಿ ಕೊನೆಯವರೆಗೆ ಮಾಡ್ದಿಲ್ಲ, ಸಮಸ್ಯೆ ಇದೆ ಅದು. ಸೊ ಕಾನೂನು ರೀತಿಯಿಂದ ಮೊದಲು ನೋಡಬೇಕು. ಸೊ ಆಮ್ಯಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವ್ರು ಡೆಡ್ ಅಂತ ನಾ ಏನು ಮಾಡ್ರಿ, ನಾ ಸರ್ಕಾರ ಇದೆ ಅದಕ್ಕೆ ಸರ್ಕಾರ ಮಾಡಬೇಕು. ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ, ಮತ್ತೆ ಇಂಥವ್ರು ಯಾಕೆ ಮಾಡ್ದಿಲ್ರಿ? ಅಂದರೆ ನಾ ಹೇಳುವಂಥ ಉದ್ದೇಶ ಕಾನೂನನ್ನು ಮೇಲೆ ಸ್ಟಡಿ ಮಾಡ್ಬೇಕು ನಾವು. ಈಗ ಯಾರು ಡಿಟೇಲ್ ಕೊಡು ಮತ್ತು ಹಿಂದಿನ ಅವ್ರ ಸರ್ಕಾರ ಇತ್ತಲ್ಲ, ಮತ್ತೆ ಸುಮಾರು ಇಂಥ ಹೋರಾಟ ಆಗೋದು ಮಾಡೋಕ್ಕಾಗೋದಿಲ್ಲ. ಮೊದಲು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಕುಂತು ಚರ್ಚೆ ಮಾಡಬೇಕು. ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಿಂದೆ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ಬಂದ್ರೆ 3 ದಿನದಲ್ಲಿ ಮೀಸಲಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಕಾಂಗ್ರೆಸ್ ಸರ್ಕಾರದ ಏನು ಸರ್ ನಡೆ ಅಂತ ಈ ಮೀಸಲಾತಿ ವಿಚಾರದಲ್ಲಿ? ನೋಡಿ, 3 ದಿವಸದಲ್ಲಿ 4 ದಿವಸದಲ್ಲಿ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಚೆಕ್ ಮಾಡಬೇಕಂತ ಕಾನೂನು ನಮ್ಮ ಕೈಯಲ್ಲಿಲ್ಲ. ನಾವು ಹೇಳಿರ್ತೀವಿ, ಭಾಷಣ ಮಾಡಿರ್ತೀವಿ, ಇಲ್ಲಿ ಬಂದ ಮ್ಯಾಗ ಕಾನೂನು ಅಡೆತಡೆ ಬರ್ತಾವೆ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು. ಕಾನೂನಲ್ಲಿ ಏನು ಅವಕಾಶ ಇದೆ, ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡಬೇಕು. ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ.